ಡೆಲಿವರಿ ಟೈಮಲ್ಲಿ ಅಥವಾ ಸೀಮಂತ ಮಾಡುವಾಗ ಗಿಫ್ಟ್ ಕೊಡೋ ಪದ್ಧತಿ ಇದೆ. ಸೊ ಹಾಗಾಗಿ ಏನ್ ಬೇಕು ನಿನ್ಗೆ ಅಂತ ಕೇಳಿದ್ರು. ಒಂದು ಏನ್ ಗೊತ್ತಾ, ಮೆಂಟಲಿ ಫಿಸಿಕಲಿ ಎರಡು ಚಾಲೆಂಜ್ ಇದು. ಇದರ ಬಗ್ಗೆ ತುಂಬಾ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡುದು. ರಿಲೀಸ್ ಮಾಡ್ಲಿಕ್ಕೆ ಮಾಡುವಾಗ ಎಷ್ಟೋ ದುಡ್ಡು ಪೋಲ್ ಆಗ್ತದೆ, ಪೋಲ್ ಆಗುತ್ತೆ ಅಂತ ಭಯ ಶುರುವಾಯ್ತು ನನಗೆ. ಯಾಕಂದ್ರೆ ಎಷ್ಟೋ ಕಷ್ಟಪಟ್ಟು ಒಬ್ಬ ನಿರ್ಮಾಪಕ ಸಿನಿಮಾ ಮಾಡ್ತಾನೆ, ಫಸ್ಟ್ ಕಾಪಿ ಮಾಡ್ತಾನೆ. ನಾನು ಕೂಡ ನಾವೇನೋ ಅನುಭವ ಇದೆ, ನಮ್ಮ ಮಮತಾ ಅವ್ರು ನಮ್ಗೆ ಬೆಂಗಳೂರಾಗಿ ಬೆಂಗಾವಲಿಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಮೇಡಮ್, ನಿಮ್ಮ ತಾರಿಣಿ ಸಿನಿಮಾ ಏನ್ ಹೇಳಕ್ ಹೋಗ್ತೀವಿ ನೋಡಿ? ತಾರಿಣಿ ಸಿನಿಮಾ ಒಂದು ರಿಯಲ್ ಪ್ರೆಗ್ನೆಂಟ್ ಕತೆ. ರಿಯಲ್ ಪ್ರೆಗ್ನೆಂಟ್ ಆಗಿ ನಾನು ಹೆಣ್ಣು ಭ್ರೂಣ ಹತ್ಯೆನ ನಿಲ್ಲಿಸಿ ಅಂತ, ಅದು ಮಹಾಪಾಪ, ತಪ್ಪು. ಅದು ಗಂಡು ಮಕ್ಕಳಿಗೆ ಎಷ್ಟು ಜೀವಿಸಕ್ಕೆ ಹಕ್ಕು ಅಧಿಕಾರ ಎಲ್ಲ ಇದೆಯೋ ಹೆಣ್ಮಕ್ಳಿಗೂ ಅಷ್ಟೇ ಇದೆ. ಸೊ ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆನೇ ನಿಲ್ಲಿಸಿ ಅನ್ನುವಂಥ ಸಾರಾಂಶವನ್ನ ಹೇಳ್ತಾ ಇದ್ದೇವೆ. ಸರ್, ಈ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಅಲ್ಲೇ ಬರ್ಬೇಕಾದ್ರೆ ಏನ್ ರೀಸನ್ ಮಮತಾ ಪ್ರೆಗ್ನೆಂಟ್ ಆಗಿರೋದು. ಅದು ಅವರೇ ಪ್ರೆಗ್ನೆಂಟ್ ಡೆಲಿವರಿ ಆಗುತ್ತಿದ್ದ ಮುಂಚೆ ಒಂದು ಸಿನಿಮಾ ಮಾಡೋಣ ಅಂತ ಕೇಳ್ಕೊಂಡ್ರು, ಒಂದು ಗಿಫ್ಟ್ ಆಗಿ. ನಾನು ಓಕೆ ಅಂದೆ. ಸೊ ಅವರು ಅದಕ್ಕೇನೆ ರೀಸನ್ ಸ್ಟ್ರೈಟ್ ಆಗಿದೆ. ಇಲ್ಲ, ಆಕ್ಚುಲಿ ಅವರಲ್ಲಿ ಗಿಫ್ಟ್ ಕೊಡುವ ಪದ್ಧತಿ ಇದೆ. ಡೆಲಿವರಿ ಟೈಮಲ್ಲಿ ಅಥವಾ ಸೀಮಂತ ಮಾಡುವಾಗ ಗಿಫ್ಟ್ ಕೊಡೋ ಪದ್ಧತಿ ಇದೆ. ಸೊ ಹಾಗಾಗಿ ಏನ್ ಬೇಕು ನಿನ್ಗೆ ಅಂತ ಕೇಳಿದ್ರು. ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಒಂದು ಕ್ವೆಶ್ಚನ್ ರೈಸ್ ಆಯ್ತು. ಕೇಳಿರೋದು ಗಿಫ್ಟ್ ಅಲ್ವಾ, ಇಲ್ಲ ಅನ್ನೋಕ್ಕಾಗಲ್ಲ. ಅಂಡ್ ನಾನು ಇವತ್ತಿನವರೆಗೂ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಸೊ ಹಾಗಾಗಿ ಒಂದು ತಾರಿಣಿಯ ಕತೆ ಹುಟ್ಟಿತು. ಸರ್, ಈ ಮದುವೆ ಆದ್ಮೇಲೆ ಒಂದು ಫೋಟೋ ಶೂಟ್ ಅಂತೆಲ್ಲ ಮಾಡಿಸ್ತಾರೆ, ಅದೇ ಗಿಫ್ಟ್ ಕೊಟ್ರ ಅಥವಾ ಏನು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಏನ್ ಸರಿ ಇರ್ತದೆ? ಮದುವೆ ಆದ್ಮೇಲೆ ಫೋಟೋ ಶೂಟ್ ಅನ್ನೋಂಥದ್ದಿಲ್ಲ. ನಾವು ಅದೇನು ಯಾವ್ದೋ ಮನಾಲಿಯಲ್ಲಿ ಒಂದು ಸಾಂಗ್ ಮಾಡ್ಕೊಂಡಿದ್ದೇವೆ. ಆಕ್ಚುಲಿ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಅಂತಾನು ಅನ್ಕೊಂಡಿರ್ಲಿಲ್ಲ. ಮನಾಲಿಗೆ ಹೋಗಿ ನೇರ ಒಂದ್ ಸಾಂಗ್ ಶೂಟ್ ಮಾಡ್ಕೊಂಡು ಬಂದು ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಮಾಡಿದ್ವಿ. ಸೊ ನೋಡ್ದವ್ರೆಲ್ಲ ಏನ್ ಅನ್ಕೊಂಡ್ರು, ಅದು ಪ್ರೀ ವೆಡ್ಡಿಂಗ್ ಶೂಟ್ ಅಂತ. ಸರಿ, ಅನ್ಕೊಂಡಿದ್ದನ್ ಯಾಕೆ ತಪ್ಪಿಸ್ಬೇಕು? ನಮ್ಮ ವೆಡ್ಡಿಂಗ್ ಅಲ್ಲೂ ಕೂಡ ಅದನ್ನೇ ಹಾಕಿ ರನ್ ಮಾಡಿದ್ವಿ. ಸರ್, ಈ ಕಡೆ ಸಿನಿಮಾ, ಈ ಕಡೆ ಮದುವೆ ಒಟ್ಟಿಗೆ ಆಗೋಯ್ತು ಅನ್ಕೋತೀರಾ ಸರ್? ಒಂದೇ ಅಂದ್ರೆ ಬಜೆಟ್ ಕಡಿಮೆ ಎಲ್ಲ ಮುಗಿದೋಯ್ತು. ಸಿನಿಮಾ ಮದುವೆ ಅಲ್ಲ, ಮದುವೆ ಸಿನಿಮಾ. ಮದುವೆ ಆದ್ಮೇಲೆ ಗರ್ಭಿಣಿ ಆಗಿತ್ತು, ಗರ್ಭಿಣಿ ಆದ್ಮೇಲೆ ಸಿನಿಮಾ ಆಗಿರೋದು. ಮೇಡಮ್, ನಿಮ್ಮನ್ನ ಕಂಗ್ರಾಚುಲೇಟ್, ನಿಮ್ಮನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ಆ ಟೈಮಲ್ಲಿ ಹೆಣ್ಮಕ್ಳಿಗೆ ನಮ್ಮಮ್ಮ ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ, ಅವಾಗ್ಲೂ ಹೇಳಿದೆ. ಹೌದು, ಆ ಒಂದು ಸ್ಟ್ರಗಲ್ ಇಟ್ಕೊಂಡು ಈ ಸಿನಿಮಾ ಪ್ರೊಡಕ್ಷನ್ ನೋಡ್ಕೋದಾಗ್ಲಿ, ಆಕ್ಟ್ ಮಾಡೋದಾಗ್ಲಿ ಎಷ್ಟು ಡಿಫಿಕಲ್ಟ್ ಅಂತ. ಒಂದು ಏನ್ ಗೊತ್ತಾ, ಮೆಂಟಲಿ ಫಿಸಿಕಲಿ ಎರಡು ಚಾಲೆಂಜ್ ಇದು. ನನ್ಗೆ ಹೇಗೆ ಅಂದ್ರೆ, ನಮ್ ಕೈಯಲ್ಲಿ ಏನಾದ್ರು ಅಟ್ಲೀಸ್ಟ್ ಎನಿ ಟೈಮ್ ಮೊಬೈಲ್ ಇದ್ರು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಪ್ಪ ಅಂತ ಅನ್ಸುತ್ತೆ. ಅಥವಾ 1 kg ಭಾರ ಏನಾದ್ರು ಇದ್ರು ನಮ್ಗೆ ಕಷ್ಟ ಅಂತ ಅನ್ಸ್ತಿರುತ್ತೆ. ಆದ್ರೆ ಪ್ರೆಗ್ನೆನ್ಸಿಲಿ ನಾವು ದಪ್ಪ ಆಗಿರ್ತೀವಿ, ಆಮೇಲೆ ಹೊಟ್ಟೆಲಿ ಕೂಡ ಮಗು ಭಾರ ಇರುತ್ತೆ. ಅದನ್ನ ಇಟ್ಕೊಂಡು ಆಕ್ಟ್ ಮಾಡೋದಿದೆಯಲ್ಲ, ಒಂದ್ ಸ್ವಲ್ಪ ಚಾಲೆಂಜಿಂಗ್ ಅದು. ಯಾಕಂದ್ರೆ ನಾವು ನಮ್ಮ ಮನಸ್ಥಿತಿ ಅಷ್ಟೇ ಅಲ್ಲ, ಮಗುವಿನ ಮನಸ್ಥಿತಿಯನ್ನು ಕೂಡ ನೋಡ್ಕೊಳ್ತಾ ಇರ್ಬೇಕು ಅದ್ರೊಟ್ಟಿಗೆ. ಬಟ್ ಆ ಎಕ್ಸ್ಪೀರಿಯನ್ಸ್ ಅಂತ ಆಸಮ್, ಚೆನ್ನಾಗಿತ್ತು, ವೆರಿ ಚಾಲೆಂಜಿಂಗ್. ಸರ್, ಇದು ನಿಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ನೀವು ಕೂಡ ಮಾಡ್ತೀರಿ, ಯಾಕೆ ಸರ್? ಅಥವಾ ಯಾವ ಸಮಸ್ಯೆ ಇದೆ? ಡಿಸ್ಟ್ರಿಬ್ಯೂಷನ್ ಹೌದು, ನಾವು ನಮ್ಮ ಗಜನಿ ಪ್ರೊಡಕ್ಷನ್ ಮತ್ತು ಮಮತಾ ರಾಹುತ್ ಕಂಬೈನ್ಸ್ ಅಂತ 2 ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮಾಡ್ತಾ ಇದ್ದೇವೆ. ಸೊ ನಾವು ಇದರ ಬಗ್ಗೆ ತುಂಬಾ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡುದು. ರಿಲೀಸ್ ಮಾಡ್ಲಿಕ್ಕೆ ಮಾಡುವಾಗ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, ಪ್ರಮೋಷನ್ ಅಂದ್ರೆ ಏನು,
ಯಾಕಂದ್ರೆ ನಾನು ಫಸ್ಟ್ ತುಳು ಸಿನಿಮಾ ಮಾಡಿದ್ದೆ, ಪ್ರೊಡ್ಯೂಸ್ ಮಾಡಿದ್ದೆ. ಅಲ್ಲಿ ನಮ್ಗೆ ಎಷ್ಟೊಂದು ದೊಡ್ಡ ಸಮಸ್ಯೆ ಆಗಲ್ಲ, ಚಿಕ್ಕ ಸೀಮಿತ ಮಾರುಕಟ್ಟೆ. ಅದನ್ನು ನಾವು ಒಂದು ಚಿಕ್ಕ ಒಂದು ತೊರೆಯಿಂದ ದೊಡ್ಡ ಸಮುದ್ರಕ್ಕೆ ಬಂದಂಗಾಯ್ತು. ಇಲ್ಲಿಯ ಕೆಲವು ವಿಷಯಗಳು ನೋಡುವಾಗ ಎಷ್ಟೋ ದುಡ್ಡು ಪೋಲ್ ಆಗುತ್ತೆ ಅಂತ ಭಯ ಶುರುವಾಯ್ತು ನನಗೆ. ದುಡ್ಡು ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸರಿಯಾದದಕ್ಕೆ ಖರ್ಚು ಮಾಡಬೇಕು. ಅದು ಪೋಲ್ ಈಸ್ ಈಕ್ವಲ್ ಟು ವೇಸ್ಟ್ ಆಗೋದು. ಅದು ಸಿನಿಮಾದಲ್ಲಿ ಜನರಿಗೆ ಕಾಣೋದಿಲ್ಲ, ಎಲ್ಲಿನೂ ವೇಸ್ಟ್ ಆಗಿ ಹೋಗುತ್ತೆ. ಅದು ಬೇರೆ ಬೇರೆ ರೂಪದಲ್ಲಿ ವೇಸ್ಟ್ ಆಗ್ತದೆ ಅಂತ ಅನಿಸ್ತದೆ. ಅದು DR ಪೋಸ್ಟರ್ 2 ಸೀಟರ್, 4 ಸೀಟರ್, 6 ಸೀಟರ್, 1 ಸೀಟರ್ ಪೋಸ್ಟರ್ಸ್ಗಳು, ಮತ್ತೆ ಸಿನಿಮಾ ಥಿಯೇಟರ್ ಸೆಲೆಕ್ಷನ್ಸು, ಅಲ್ಲಿ ಇದು ಏನು ಸ್ಟ್ಯಾಂಡೀಸು, ಮತ್ತೆ ಸಿನಿಮಾದ ಥಿಯೇಟರ್ನ ಕೆಲವೊಂದು ಇದೆಲ್ಲವೂ ಕೂಡ ಅದು ನಿಲ್ಲಿಸ್ತಾರೆ, ಯಾವ ಥಿಯೇಟರ್ ಅಲ್ಲಿ ಹಾಕ್ತಾರೆ ಅದೆಲ್ಲವೂ ಕೂಡ ತಮಗೆ ಕಂಫರ್ಟೇಬಲ್ ಇರೋ ಥಿಯೇಟರ್ ಅಲ್ಲಿ ಹಾಕ್ತಾರೆ ಅನ್ನುವಂಥದ್ದು ತುಂಬಾ ಇದೆ. ಆದ್ರೆ ಇದೆಲ್ಲ ನೋಡುವಾಗ ದುಡ್ಡು ಎಲ್ಲಿ ಹೋಗಿ ಮತ್ತೆ ನಾವು ಸರಿಯಾದ ರೀತಿಯಲ್ಲಿ ಒಂದು ರೀಚ್ ಆಗೋದಿಲ್ಲ. ಯಾಕಂದ್ರೆ ಎಷ್ಟೋ ಕಷ್ಟಪಟ್ಟು ಒಬ್ಬ ನಿರ್ಮಾಪಕ ಸಿನಿಮಾ ಮಾಡ್ತಾನೆ, ಫಸ್ಟ್ ಕಾಪಿ ಮಾಡ್ತಾನೆ. ಅವರಿಗೆ ಗೊತ್ತಾಗಿರೋದು ಸಮಸ್ಯೆ ಗೊತ್ತಾಗಿರೋದು ಸಿನಿಮಾ ರಿಲೀಸ್ ಮಾಡುವಾಗ. 50% ಸಿನಿಮಾ ಮಾಡೋದಕ್ಕೆ ಎಷ್ಟು ಇಮ್ಯಾಜಿನೇ ಮಾಡಿರೋದಿಲ್ಲ. ಸಿನಿಮಾ ಶೂಟಿಂಗ್ ಆದ್ರೆ ಆಯ್ತು, ಆ ನಂತರ ಆಮೇಲೆ ಈಸಿಯಲ್ಲಿ ಆಗ್ಬಿಡುತ್ತೆ. ನಿಜವಾದ ಚಾಲೆಂಜ್ ಸ್ಟಾರ್ಟ್ ಆಗಿರೋದು ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲಿ. ಆಗ ನಾವೇ ಯಾಕೆ ಇಷ್ಟು ತೊಂದರೆ ಆಗ್ತಿದೆಯಲ್ಲ ನಿರ್ಮಾಪಕರಿಗೆ, ಎಷ್ಟೋ ಫಸ್ಟ್ ಟೈಮ್ ಬಂದಿರ್ತಾರೆ. ನಾವೇನೋ ಅನುಭವ ಇದೆ, ನಮ್ಮ ಮಮತಾ ಅವ್ರು ನನ್ಗೆ ಬೆಂಗಾವಲಿಗೆ ಇದ್ದಾರೆ. ಬಟ್ ಏನೊಬ್ಬ ಉಳಿದವ್ರದ ಅವಸ್ಥೆ ಏನಾದ್ರೂ ಮಾಡ್ಬೇಕಲ್ಲ ಇವತ್ತು. ಆಗ ನಾವು ಡಿಸ್ಟ್ರಿಬ್ಯೂಷನ್ದೇ ನಾವೇ ಮಾಡೋಣ, ನಾವು ಫಸ್ಟ್ ನಮ್ಮನ್ನು ಪ್ರಯೋಗಕ್ಕೆ ಒಳಪಡಿಸೋಣ. ನಮ್ಮದು ಏನು ಲರ್ನಿಂಗ್ ಇದೆ, ನಾವು ಮಾಡಿದ ತಪ್ಪನ್ನ ಬೇರೆಯವರಿಗೆ ತಪ್ಪು ಮಾಡೋದು ಬಿಡೋದು ಬೇಡ. ಇದು ಅಲ್ಟಿಮೇಟ್ಲಿ ಇಟ್ ಇಸ್ ಹೆಲ್ಪಿಂಗ್ ಫಾರ್ ಇದು ಯಾರಿಗೆ ಉಪಯೋಗ ಆಗುತ್ತೆ ಅಂದ್ರೆ ನಿರ್ಮಾಪಕನಿಗೆ ಉಪಯೋಗ ಆಗ್ತದೆ. ನಿರ್ಮಾಪಕನಿಗೆ ಉಪಯೋಗ ಆಗಿದ್ರೆ ನೆಕ್ಸ್ಟ್ ತುಂಬಾ ಜನ ಇದಕ್ಕೆ ಸಿನಿಮಾ ರಿಲೀಸ್ ಅನ್ನುವಂಥದ್ದು ದೊಡ್ಡ ಕಷ್ಟ ಆಗೋದಿಲ್ಲ ಅನ್ನುವಂಥ ನಮ್ಮನ್ನು ನಾವು ಪ್ರಯೋಗಕ್ಕೆ ಒಳಗೆ ಪಡಿಸಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೇವೆ. ತುಂಬಾ ಕಲಿಕೆಗಳಾಗಿದೆ. ಆದ್ರೆ ಖಂಡಿತ ನಮ್ಗೊಂದು ಕಾನ್ಫಿಡೆನ್ಸ್ ಬಂದಿಗೆ ನಾವು ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಬಹುದು. ಯಾಕಂದ್ರೆ ಇಷ್ಟು ಥಿಯೇಟರ್ಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಪ್ರಮೋಷನ್ ಅಲ್ಲಿ ಸಹ ಕೂಡ ನಾವೇ ಖುದ್ದಾಗಿ ಪ್ರಮೋಷನ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ನಾವು ಅದಕ್ಕೋಸ್ಕರ ಡಿಸ್ಟ್ರಿಬ್ಯೂಷನ್ಗೆ ಮುಖ್ಯವಾಗಿ ಎಳೆದಿರುವಂತದ್ದು. ಸೊ ನನ್ನ ರಿಕ್ವೆಸ್ಟ್, ನಮ್ಮ ಸಿನಿಮಾದಲ್ಲಿ ಏನು ಆಯ್ತು, ನನ್ನ ಮುಂದಿನ ಡಿಸ್ಟ್ರಿಬ್ಯೂಷನ್ ಕಷ್ಟ ನಿಮಗೆ ಯಾರಿಗೂ ಬೇಕಾದ್ರೂ ಕೊಡಿ ಡಿಸ್ಟ್ರಿಬ್ಯೂಷನ್ಗೆ, ಅದು ಏನು ತೊಂದರೆ ಇಲ್ಲ. ಬಟ್ ನಮ್ಮ ಹತ್ರ ಬಂದ್ರೆ ನಾವು ನಿಮ್ಮನ್ನ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸೋಲ್ಲಿಕ್ಕೆ ಬಿಡುದಿಲ್ಲ. ಡಿಸ್ಟ್ರಿಬ್ಯೂಷನ್ ಕೊರತೆಯಿಂದಾಗಿ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಫಿಯಾದಿಂದಾಗಿ ಅಥವಾ ಡಿಸ್ಟ್ರಿಬ್ಯೂಷನ್ ಕುಂದುಕೊರತೆಗಳನ್ನ ನಾವು ಮಾಡಿದ ತಪ್ಪನ್ನು ನಿಮಗೆ ತಪ್ಪು ಮಾಡದೆ ಬಿಡೋದಿಲ್ಲ. ಅದು ನಿಮ್ಗೆ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು ನಾನು ಹೇಳ್ಬೋದು. ಹೌದು, ಅವ್ರ ಅಷ್ಟು ಸಪೋರ್ಟ್ ಮಾಡಿದ್ರಿಂದಾನೇ ಮತ್ತೆ ನಾನು ಇಂಡಸ್ಟ್ರಿಗೆ ಬಂದು ಸಿನಿಮಾ ಮಾಡ್ತಾ ಇದ್ದೀನಿ. ತಾರಿಣಿ ಅನ್ನುವಂಥ ಒಂದು ಪ್ರಾಜೆಕ್ಟ್ ಆಗಿದೆ ಅಂತ ಅಂದ್ರೆ ಅದು ಅವರಿಂದಾನೆ. ಯಾಕಂದ್ರೆ ಅವರು ಮದ್ವೆ ಆದ್ಮೇಲೆ ಸಹ ನಂಗೆ 15 ದಿನಕ್ಕೆ ಒಂದು ಸಿನಿಮಾ ಆಫರ್ ಬಂದಿತ್ತು. ಕತೆ ನಾನು ಇಲ್ಲ ಸರ್ ಈಗಷ್ಟೇ ನನ್ ಮದ್ವೆ ಆಗಿದೆ, ಸೊ ಡೌಟ್ ನಾನು ಪ್ರಾಜೆಕ್ಟ್ ಮಾಡೋದು ಅಂತಂದೆ. ಆದ್ರೆ ಅವರು ಆತರ ಹೇಳ್ಬಾರ್ದು, ಕತೆ ಕೇಳು ಏನು ಅಂತಂದ್ರು. ಸ್ಪೀಕರ್ ಅಲ್ಲೇ ಕತೆ ಕೇಳಿದ್ವಿ. ಅವರು ನೆಕ್ಸ್ಟ್ ಥಾಟ್ ಯೋಚನೆ ಮಾಡ್ಲಿಲ್ಲ, ಈ ಪಾತ್ರ ನಿನಗ್ ಸೂಟ್ ಆಗುತ್ತೆ ಮಾಡು ಅಂತಂದ್ರು. ಮದ್ವೆ ಆಗಿ 15 ದಿನಕ್ಕೆ ಅಂದ್ರೆ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಅದು ಕಂಪ್ಲೀಟ್ ಆಯ್ತು. ಆಮೇಲೆ ಈ ಕಡೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು. ಸೊ ಏನಾದ್ರೂ ಒಂದು ಸ್ಪೆಷಲ್ ಮಾಡ್ಬೇಕು ಅಂದಾಗ ತಾರಿಣಿ ಅಂತ ಹೊಳಿತು. ಸಿನಿಮಾ ಮಾಡೋಣ ಅಂತ ಕೇಳ್ದೆ, ಎಸ್ ಅಂದ್ರು. ಇವತ್ತು ಡಿಸ್ಟ್ರಿಬ್ಯೂಟರ್ ಆಗು ಕೂಡ ಮಾಡಿದ್ದಾರೆ. ನನ್ನ ಆಕ್ಟರ್ ಜೊತೆಗೆ ಪ್ರೊಡಕ್ಷನ್, ಅದ್ರ ಜೊತೆಗೆ ಡಿಸ್ಟ್ರಿಬ್ಯೂಟರು. ಇನ್ನ ಅವರು ಇಂಡಸ್ಟ್ರಿಯಲ್ಲಿ ಏನೇನ್ ಮಾಡಿಸ್ತಾರೋ ನನ್ನ ಕೈಯಲ್ಲಿ ಗೊತ್ತಿಲ್ಲ. ಮೇಡಮ್, ಇನ್ನೊಂದು ನನಗೆ ಇನ್ಸಿಡೆಂಟ್ ತುಂಬಾ ನಕ್ಕಾಗುತ್ತೆ. ನಿಮ್ಮಿಬ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಹೊಸಕೆರೆಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಯಾವ್ದೋ ವರ್ಕಿಂಗ್ ವುಮೆನ್ ಯಾವ್ದೋ ಮಗು ಬಿಟ್ಟು ಹೋಗ್ಬೋದು, ಕೆಲ್ಸಕ್ಕೆ ಬಿಟ್ಟು ಹೋಗೋದು ಒಂದು ಇನ್ಸಿಡೆಂಟ್ ಆಗ್ತಾಯಿತ್ತು ಮೇಡಮ್ ನಿಮ್ದು. ಆ ಕೇಸಲ್ಲಿ ನಿಮ್ಮನ್ನ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಮಗುನ ಇಟ್ಕೊಂಡು ಸಿನಿಮಾ ಮಾಡಿ ಇಷ್ಟು ದೊಡ್ಡ ಕೆಲಸ ಮಾಡ್ತಿದ್ರೆ ನಿಮ್ಮಿಬ್ರಿಗೂ ಇನ್ಸಿಡೆಂಟ್ ನೋಡಿದ್ರೆ? ಇಲ್ಲ, ನಾನು ಆ ಇನ್ಸಿಡೆಂಟ್ ನೋಡಿರ್ಲಿಲ್ಲ. ಯಾಕಂದ್ರೆ
ಮಗು ಹೊಟ್ಟೆಲಿ ಇದ್ದಾಗ ಮಗು ಆದ್ಮೇಲೆ ನಮ್ಮ ಮನಸ್ಥಿತಿ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ವಿಷಯಗಳಿಂದ ನಾನು ಸ್ವಲ್ಪ ದೂರ ಇದ್ದೆ. ಮನೇಲಿ ಅವ್ರು ಟಿವಿ ಕೂಡ ಹಾಕ್ಸಿಲ್ಲ. ಇಂಟರ್ನೆಟ್ ಅಲ್ಲಿ ಏನಾದ್ರೂ ಸಾಂಗ್ ಕೇಳೋದು ಅಂದ್ರೆ ಒಳ್ಳೆಯ ಇದನ್ ಕೇಳಕ್ಕೆ ಮಾತ್ರ ಸೀಮಿತ ಇಟ್ಟಿದ್ರು. ಸೊ ಹಾಗಾಗಿ ಬೇರೆ ವಿಚಾರಗಳನ್ನ ನಾನು ಕೇಳಿಲ್ಲ. ಬಟ್ ನನ್ಗೆ ನಾನು ಎಲ್ಲಿ ಹೋದ್ರು ಈಗ ಪ್ರಮೋಷನ್ ಅಲ್ಲೂ ಅಷ್ಟೇ, ಅದ್ ಬಿಟ್ಟು ನಾನು ರೀಸೆಂಟ್ ಆಗಿ ನನ್ನ ಬೇರೆ ಸಿನಿಮಾದ್ದು ಶೂಟಿಂಗ್ ಮಾಡ್ದಾಗ್ಲೂ ಮಗುನ ಕರ್ಕೊಂಡು ಹೋಗಿದೆ. ಇದೇನು ಹೀರೋಯಿನ್ ಮಗುನ ಎತ್ಕೊಂಡ್ ಬಂದಿದ್ದಾರೆ ಅನ್ನೋಂಥದ್ದು ಮಾತುಕತೆ ಆಯ್ತು. ಬಟ್ ಅಲ್ಲಿ ಅವ್ರು ಏನ್ ಅನ್ಕೊಳ್ತಾರೆ ಅನ್ನೋದು ನನ್ಗೆ ಇಂಪಾರ್ಟೆಂಟ್ ಅಲ್ಲ. ನಾನು ಕೆಲ್ಸಕ್ಕೆ ಎಷ್ಟು ಒಬಿಡಿಯಂಟ್ ಆಗಿ ಹೋಗಿ ನನ್ನ ಕೆಲ್ಸನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅನ್ನೋದು ನನ್ಗೆ ಇಂಪಾರ್ಟೆಂಟ್ ಆಗಿತ್ತು. ಅಂಡ್ ನನ್ ಮಗುನು ಅಷ್ಟೇ, ಅವನನ್ನು ಕೂಡ ನಾನು ಶೂಟಿಂಗ್ ಕರ್ಕೊಂಡು ಹೋಗಿದ್ದೀನಿ, ಸೀರಿಯಲ್ ಶೂಟಿಂಗ್ಗೆ. ಅವನು ಆಕ್ಟ್ ಮಾಡಿದ್ದಾನೆ. ಅವನನ್ನ ಕರ್ಕೊಂಡು ಹೋದಾಗ್ಲೂ ಅಷ್ಟೇ ಅವ್ನ್ಗೆ ಏನೇನ್ ಬೇಕು ಎಲ್ಲ ಪ್ಯಾಕ್ ಮಾಡ್ಕೊಂಡು ನೀಟಾಗಿ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಮಗು ನಮ್ ಲೈಫ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ರೋಲ್ ಪ್ಲೇ ಮಾಡ್ತಾ ಇದೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.